ಜಿರಳೆಗೆ ಬಲಿಯಾದ ಧರ್ಮೇಂದ್ರ ಪ್ರಧಾನ್. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಸಂಬಳ ಎಷ್ಟಿತ್ತು? ಶಿಕ್ಷಣ ಸಚಿವರಿಗೆ ಪ್ರತಿ ತಿಂಗಳು ಏನೆಲ್ಲ ಸವಲತ್ತುಗಳು ಇತ್ತು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನೀಟ್ ಪತ್ರಿಕೆ ಸೋರಿಕೆ ಆರೋಪದ ಮೇಲೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ಕಾವು ಜೋರಾಗೇ ಇತ್ತು. ಅವರ ಪ್ರತಿಭಟನೆ ಹೇಗಿತ್ತು ಅಂತಂದ್ರೆ, ಇಡೀ ಕೇಂದ್ರ ಸರ್ಕಾರವೇ ಅಲುಗಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಪ್ರತಿಭಟನೆಯ ಫಲವಾಗಿ ಈಗ ಕೇಂದ್ರ ಸಚಿವರೊಬ್ಬರು ರಾಜೀನಾಮೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಕೇವಲ ಕೇಂದ್ರ ಸಚಿವರು ಮಾತ್ರ ರಾಜೀನಾಮೆಯನ್ನ ಘೋಷಣೆ ಮಾಡುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರಲಿಲ್ಲ. ಇಡೀ ಅಂದ್ರೆ ನರೇಂದ್ರ ಮೋದಿಯವರು ಹಾಗೂ ಗೃಹ ಸಚಿವರಾಗಿದ್ದಂತಹ ಅಮಿತ್ ಶಾ ಅವರು ಕೂಡ ರಾಜೀನಾಮೆಯನ್ನ ಕೊಡುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಆದರೆ ಕೊನೆಗೆ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಮಾತ್ರ ಈಗ ಸೀಮಿತವಾಗಿರುವಂತಹದ್ದು. ವಿದ್ಯಾರ್ಥಿಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅಂತಂದ್ರೆ, ನಿಜಕ್ಕೂ ಇಡೀ ದೆಹಲಿಯೇ ನಡುಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವರ ಒಂದು ಪ್ರತಿಭಟನೆಗೆ ಕೇಂದ್ರದ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್, ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅವರೆಲ್ಲರೂ ಕೂಡ ಆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರು. ಜೊತೆಗೆ ಸಿನಿಮಾ ನಟ ನಟಿಯರು ಕೂಡ ಅವರ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರು. ಅವರ ಒಂದು ಪ್ರತಿಭಟನೆಯ ಫಲವಾಗಿ ಈಗ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಈಗ ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಏನೆಲ್ಲ ಸವಲತ್ತುಗಳಿತ್ತು, ಎಷ್ಟು ಸಂಬಳ ಇತ್ತು, ಅದನ್ನ ನಾನು ನೋಡಿದರೆ ಕೇಂದ್ರ ಸಂಪುಟ ಸಚಿವರು ಪಡೆಯುವಂತಹ ಒಂದು ಸಂಬಳ ಮತ್ತು ಭತ್ಯೆಗಳು ಜೊತೆಗೆ ಅಧಿಕೃತ ಪ್ರಯೋಜನಗಳು ಏನು ಅನ್ನೋದನ್ನ ಜನರು ಈಗ ಗೂಗಲ್ ಮಾಡ್ತಾ ಇದ್ದಾರೆ. ಸಂಸತ್ ಸದಸ್ಯರಾಗಿ ಮತ್ತು ಸಂಪುಟ ಸಚಿವರಾಗಿ ಕೇಂದ್ರ ಶಿಕ್ಷಣ ಸಚಿವರು ಪಡೆಯುವಂತಹ ಸಂಬಳ ಹಾಗೂ ಭತ್ಯೆಗಳು ನಿಜಕ್ಕೂ ಶಾಕ್ ಅನಿಸ್ಬೋದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಸವಲತ್ತುಗಳು ಕೂಡ ಸಿಗ್ತಾ ಇತ್ತು. ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ತಿಂಗಳಿಗೆ ಎಷ್ಟು ಸಂಬಳವನ್ನ ಪಡಿತಾ ಇದ್ರು, ಏನೆಲ್ಲ ಸವಲತ್ತುಗಳನ್ನ ಪಡಿತಾ ಇದ್ರು? ಎಸ್, ಧರ್ಮೇಂದ್ರ ಪ್ರಧಾನ್ ಅಂದ್ರೆ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ತಿಂಗಳಿಗೆ 1 ಲಕ್ಷ ವೇತನವನ್ನ ಪಡಿತಾ ಇದ್ರು. ಜೊತೆಗೆ ಹೆಚ್ಚುವರಿಯಾಗಿ ಕ್ಷೇತ್ರದ ಕೆಲಸ ಮತ್ತು ಸಾರ್ವಜನಿಕ ಸಂಪರ್ಕಕ್ಕಾಗಿ ತಿಂಗಳಿಗೆ 70,000 ರೂಪಾಯಿ ಭತ್ಯೆಯನ್ನ ಪಡಿತಾ ಇದ್ರು. ಕಚೇರಿ ವೆಚ್ಚಗಳು ಮತ್ತು ಸಿಬ್ಬಂದಿಯನ್ನ ಭರಿಸಲು ತಿಂಗಳಿಗೆ 60,000 ಹಣವನ್ನು ಕೂಡ ನೀಡಲಾಗ್ತಾ ಇತ್ತು. ಸಂಸತ್ ಅಥವಾ ಅದರ ಸಮಿತಿಗಳು ಅಧಿವೇಶನದಲ್ಲಿದ್ದಾಗ ಅಧಿಕೃತ ಕಲಾಪಗಳಿಗೆ ಹಾಜರಾಗಲು ಸಚಿವರು ದೈನಂದಿನ ಭತ್ಯೆಯನ್ನ ಅಂದ್ರೆ ಸುಮಾರು 2,000 ರೂಪಾಯಿ ಹಣವನ್ನ ಭತ್ಯೆ ಹಣವನ್ನ ಪಡಿತಾ ಇದ್ರು. ಇನ್ನು ಅವ್ರಿಗೆ ನಿವಾಸದ ಬಗ್ಗೆ ನೋಡೋದಾದ್ರೆ ನವದೆಹಲಿಯಲ್ಲಿ ಅಂದ್ರೆ ದೆಹಲಿಯಲ್ಲಿ ಅವರಿಗೆ ಸರ್ಕಾರಿ ನಿವಾಸ ಕೂಡ ಇರುವಂತಹದ್ದು. ಕೇಂದ್ರ ಸಚಿವ ಸಂಪುಟದ ಸದಸ್ಯರಾಗಿ ಶಿಕ್ಷಣ ಸಚಿವರು ದೆಹಲಿಯ ಲೂಟೆನ್ಸ್ ವಲಯದಲ್ಲಿ ಬಾಡಿಗೆ ಮುಕ್ತವಾಗಿ ಸಂಪೂರ್ಣ ಸುಸಜ್ಜಿತ ಸರ್ಕಾರಿ ಬಂಗಲೆಯನ್ನ ಅವರು ಪಡಿತಾ ಇದ್ರು. ಈ ನಿವಾಸ ಸರ್ಕಾರವು ನಿರ್ವಹಿಸುತ್ತದೆ ಮತ್ತು ಅಧಿಕೃತ ಮತ್ತು ವಸತಿ ಅಗತ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಕೂಡ ಸರ್ಕಾರ ಅವರಿಗೆ ಒದಗಿಸ್ತಾ ಇತ್ತು. ಇನ್ನು ಸರ್ಕಾರಿ ವಾಹನ ಮತ್ತು ಭದ್ರತೆ. ಎಸ್, ಸಚಿವರಿಗೆ ಸರ್ಕಾರಿ ವಾಹನ, ಚಾಲಕ ಮತ್ತು ಅಧಿಕೃತ ಬಳಕೆಗಾಗಿ ಇಂಧನವನ್ನು ಕೂಡ ಕೊಡ್ತಾ ಇದ್ರು. ಕ್ಯಾಬಿನೆಟ್ ಮಂತ್ರಿಗಳಿಗೆ ಉನ್ನತ ಮಟ್ಟದ ಭದ್ರತೆಯನ್ನು ಕೂಡ ಅವರಿಗೆ ಕೊಡಲಾಗಿತ್ತು. ಇದರಲ್ಲಿ ಕೆಲವೊಂದಷ್ಟು ಸಂಬಂಧಿತ ಸಂಸ್ಥೆಯ ಭದ್ರತಾ ಮೌಲ್ಯಮಾಪನವನ್ನು ಕೂಡ ಅವಲಂಬಿಸಿ ಭದ್ರತಾ ಸಿಬ್ಬಂದಿ, ಬೆಂಗಾವಲು ವಾಹನಗಳು ಜೊತೆಗೆ ಇತರ ಭದ್ರತಾ ಕ್ರಮಗಳು ಕೂಡ ಒಳಗೊಂಡಿರುತ್ತವೆ.
ಇನ್ನು ಪ್ರಯಾಣ ಮತ್ತು ವೈದ್ಯಕೀಯ ಸೌಲಭ್ಯಗಳು ಕೂಡ ಅವರಿಗೆ ಉಚಿತವಾಗಿ ಸಿಗ್ತಾ ಇತ್ತು. ಕೇಂದ್ರ ಸಚಿವರಾಗಿದ್ದಂತಹ ಏನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಭಾರತದೊಳಗೆ ಉಚಿತ ಅಧಿಕೃತ ಪ್ರಯಾಣವನ್ನು ಸಹ ಅವರು ಅನುಭವಿಸ್ತಾ ಇದ್ರು. ಅಂದ್ರೆ ಅವರೆಲ್ಲರೂ ಕೂಡ ಆ ತರ ಒಂದು, ಅಂದ್ರೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಕೂಡ ಅವರು ಹೋಗುವಂತಹ ಒಂದು ಅವರಿಗೆ ಪರ್ಮಿಷನ್ ಕೂಡ ಇತ್ತು, ಮತ್ತೆ ಉಚಿತವಾಗಿತ್ತು ಎಲ್ಲವೂ ಕೂಡ. ಇದರಲ್ಲಿ ಫಸ್ಟ್ ಎಸಿ ರೈಲು ಪ್ರಯಾಣ ಮತ್ತು ಅಧಿಕೃತ ಉದ್ದೇಶಗಳಿಗಾಗಿ ಕಾರ್ಯನಿರ್ವಾಹಕ ದರ್ಜೆಯ ವಿಮಾನ ಪ್ರಯಾಣ ಸೇರಿರುವಂತಹದ್ದು. ಜೊತೆಗೆ ಸರ್ಕಾರಿ ನಿಯಮಗಳ ಪ್ರಕಾರ ಅರ್ಹ ಕುಟುಂಬ ಸದಸ್ಯರಿಗೆ ಕೆಲವು ಪ್ರಯಾಣ ರಿಯಾಯಿತಿಗಳು ಕೂಡ ಅವರಿಗೆ ಲಭ್ಯವಾಗ್ತಾ ಇತ್ತು. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿಯಲ್ಲಿಯೂ ಕೂಡ ಇವರು ಒಳಪಡ್ತಾ ಇದ್ರು. ಜೊತೆಗೆ ಸಚಿವರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ಎಂಪೆನಲ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇತ್ತು. ಮತ್ತೆ ಸರ್ಕಾರಿ ಕಚೇರಿ ಸಿಬ್ಬಂದಿ ಮತ್ತು ಸಂವಹನದ ಸೌಲಭ್ಯಗಳು ಅಂದ್ರೆ ಕಮ್ಯುನಿಕೇಶನ್ಸ್, ಸರ್ಕಾರವು ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ಪೂರ್ಣ ಸಿಬ್ಬಂದಿಯನ್ನ ಅವರಿಗೆ ಒದಗಿಸ್ತಾ ಇತ್ತು. ಜೊತೆಗೆ ವೈಯಕ್ತಿಕ ಸಹಾಯಕರು, ಕಾರ್ಯದರ್ಶಿಗಳು ಮತ್ತು ಸಹಾಯಕ ಸಿಬ್ಬಂದಿಗಳನ್ನು ಕೂಡ ಕೇಂದ್ರ ಸಚಿವರಿಗೆ ಕೊಡಲಾಗಿತ್ತು. ಸರ್ಕಾರಿ ನಿವಾಸಗಳು ಮತ್ತು ಕಚೇರಿಗಳು ಅಧಿಕೃತ ಕೆಲಸಕ್ಕೆ ಅಗತ್ಯವಾದ ದೂರವಾಣಿ ಸಂಪರ್ಕಗಳು, ಇಂಟರ್ನೆಟ್ ಪ್ರವೇಶ ಮತ್ತು ಇತರ ಸಂವಹನ ಸೇವೆಗಳನ್ನು ಕೂಡ ಅವರಿಗೆ ಕೊಡಲಾಗಿತ್ತು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೇಂದ್ರ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ 1,00,000 ವೇತನ, 70,000 ರೂಪಾಯಿ ಕ್ಷೇತ್ರ ಭತ್ಯೆ, ಜೊತೆಗೆ ಅವರ ಸಿಬ್ಬಂದಿ ಅಥವಾ ಕಚೇರಿ ವೆಚ್ಚಗಳಿಗೆ 60,000, ಮತ್ತೆ ಕಲಾಪಗಳು ಇದ್ದಂತಹ ಸಂದರ್ಭದಲ್ಲಿ, ಕಲಾಪಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಅವರಿಗೆ 2,000 ರೂಪಾಯಿ ಭತ್ಯೆಯನ್ನು ಕೂಡ ಕೊಡಲಾಗಿತ್ತು. ಅಂದ್ರೆ ಎಲ್ಲವೂ ಕೂಡ ಲ್ಯಾವಿಶ್ ಆಗಿ ಅವರಿಗೆ ಸರ್ಕಾರದಿಂದ ಅವರಿಗೆ ಸಿಗಲಾಗಿತ್ತು. ಹತ್ತತ್ರ ಏನೇ ಇಲ್ಲ ಅಂದ್ರೂ ಕೂಡ 2.5 3 ಲಕ್ಷ ರೂಪಾಯಿ ಹಣ ಪ್ರತಿ ತಿಂಗಳು ಅವರಿಗೆ ಹೋಗ್ತಾ ಇತ್ತು, ಅಂದ್ರೆ ಸರ್ಕಾರದಿಂದ. ಸೊ ಇಂತಹ ಒಂದು ಎಲ್ಲಾ ರೀತಿಯಾದಂತಹ ಫೆಸಿಲಿಟಿ ಇರುವಂತಹ ಒಬ್ಬ ಸರ್ಕಾರಿ ನೌಕರ ಅಥವಾ ಸರ್ಕಾರಿ ಸಚಿವರು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈಗ ಸದ್ಯಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಮುಂದೆ ಇವರ ಒಂದು ಪ್ರಕರಣ ಯಾವ ರೀತಿಯಾಗಿ ತಿರುವನ್ನ ಪಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.